ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಡ ಅನ್ಕೊಂಡಿರೋರ್ ಮಾತನ್ನ ಕೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಒಂದು ಚೂರು ಕನಿಕರ ಇಲ್ಲದೆ ಇರೋ ನಿನ್ನನ್ನ ನಾನ್ ನಂಬಲ್ಲ. ಸುಮ್ನೆ ಬಿಡಬಾರ್ದು ಶೌರ್ಯ. ಶಿಕ್ಷೆ ಕೊಡೋಣ ಅಂತ ಅನ್ಕೊಂಡೆ, ನೀನೇನಾದ್ರೂ ಅಂತೀಯೇನೋ ಅಂತ ಸುಮ್ಮನಾದೆ. ನಾನೇನಂತೀನಮ್ಮ, ಹಿಂಸಿಸ್ಬೇಕು ಅಂತ ಕಂಕಣ ಕಟ್ಕೊಂಡಿರೋರ್ನೇ ಶಿಕ್ಷಿಸ್ಬೇಕು ಅಂತೇನೆ. ಅಮ್ಮ, ನೀನ್ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದ್ಯಲ್ವಾ, ಶಿಕ್ಷೆ ಕೊಡು. ಹೇಗ್ ಸಹಿಸ್ಕೋತಾಳೋ ನೋಡ್ತೀನಿ. ಶೌರ್ಯ, ನಿನಗೆ ಕಣ್ ಕಾಣಿಸ್ತಿಲ್ವಾ ಅಥವಾ ಕಿವಿ ಏನಾದ್ರೂ ಕೇಳಿಸ್ತಿಲ್ವಾ? ನನಗೇನು ಕೇಳಿಸ್ತಾನೆ ಇಲ್ಲ. ಅಮ್ಮ, ನಿನಗೆ ಹೀಗೆ ಏಟಾಗಿರೋದಕ್ಕೆ ಕಾರಣ ಆಗಿರೋರು ಆ ನೋವನ್ನು ಅನುಭವಿಸ್ಬೇಕು. ಪನಿಷ್ಮೆಂಟ್ ಏನು ಅಂತ ಹೇಳು. ಹೇಳ್ತೀನಿ ಶೌರ್ಯ. ಸೋಪ್ ಹಾಕಿ ನನ್ನ ಬೀಳ್ಸಿದ್ಲಲ್ವಾ, ದಮಯಂತಿ, ಯಾಕೆ ಹೀಗೆ ರಾಕ್ಷಸಿ ತರ ನಡ್ಕೋತೀಯ? ಯಾರು ರಾಕ್ಷಸರು ಅಂತ ದಿನದಿಂದ ದಿನಕ್ಕೆ ಗೊತ್ತಾಗ್ತಾನೆ ಇದೆ. ಅಮ್ಮ, ಅದೇ ಅಲ್ವಾ ಶಿಕ್ಷೆ? ಅದೇ ಶೌರ್ಯ, ಹಾಗೆ ಅಲ್ವಾ ಅವಳು ಮಾಡಿದ್ದು. ಆ ನೋವು ಗೊತ್ತಾಗ್ಬೇಕು. ಅಲ್ಲಿ ನೋಡು, ಸೋಪ್ ತರಿಸಿದೀನಿ. ಏನ್ ಮಾಡ್ತೀಯೋ ಮಾಡು. ಶೌರ್ಯ, ಅವಳು ನೋಡ್ಕೊಂಡು ನಡೆದ್ರೆ ನಂತರ ಏಟಾಗಲ್ವೇನೋ ಕಣೋ. ಆಫೀಸರ್, ಸುಮ್ಮನಿರು. ಇವಾಗ ನಿನ್ ಸೊಂಟ ಮುರಿಯುತ್ತೆ, ನನಗೆ ಸಂತೋಷ ಆಗತ್ತೆ. ಬಾ.
ಬೇಕು ಅಂತಾನೆ ನನ್ ಮಗನ್ ಮೇಲೆ ಬಿದ್ದೆ ನೀನು. ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಹೇಗ್ ಕಾಣಿಸುತ್ತೆ? ನಾಟಕ ಆಡಬೇಡ. ನಾಟಕ ಮಾಡ್ತಿರೋದು ನೀನು ದಮಯಂತಿ. ಓಡಾಡಕ್ ಆಗದೆ ಇರೋಷ್ಟು ಗಾಯ ಆಗಿಲ್ಲ ಅನ್ಸುತ್ತೆ. ಅಮ್ಮ, ಒಳ್ಳೆ ನಾಟಿ ಔಷಧಿನ ಹಾಕಿ ಕಟ್ಟನ್ನು ಕಟ್ಟಿದ್ದಾರೆ. ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಕಮ್ಮಿ ಆಗ್ತಿದೆ ಅನ್ಸತ್ತೆ ಕಣೋ. ಭಯನೇ ದೊಡ್ಡ ವ್ಯಾಧಿ ಅಂತಾರಲ್ವಾ, ನೆನಪು ಮಾಡ್ತಿದ್ದ ಹಾಗೆ ನೋವು ಕಾಣಿಸ್ಕೋತು. ಏನೂ ಆಗಿಲ್ಲ ಬಿಡು ಶೌರ್ಯ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಈಗ ನೋವಿಲ್ವಮ್ಮ? ಹಾ, ಸ್ವಲ್ಪ ಇದೆ ಅಷ್ಟೇ, ನಾನ್ ಸಹಿಸ್ಕೋತೀನಿ. ನೀನ್ ಹೋಗು. ಹುಷಾರಮ್ಮ. ಹಾ. ಬೇರೆಯವ್ರಿಗೆ ಕೆಟ್ಟದನ್ನ ಮಾಡ್ಬೇಕು ಅನ್ಕೊಂಡ್ರೆ ನಮಗೆ ಕೆಟ್ಟದಾಗುತ್ತೆ. ಕೆಲವೊಂದ್ಸಲ ಇವಳು ಹೇಳೋದೇ ನಿಜ ಅನ್ಸುತ್ತೆ. ಏನಾಯ್ತು ರೀ? ತಿನ್ನಿ. ಮೊದಲನೇ ಸಲ ನಮ್ಮ ಮನೆಯಿಂದ ಸೀರೆಗಳು ಹೋಗಿಲ್ಲ. ಫೋನ್ ಮಾಡಿದವ್ರಿಗೆ ಏನು ಹೇಳಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಬೇಜಾರಾಗ್ತಿದೆ. ದಮಯಂತಿ ಮನೆಯಿಂದ ಹೋಗಿದೆ. ನನಗಂತೂ ಪರಮಾನಂದ ಆಗ್ತಿದೆ. ಅಮ್ಮ, ನೀನ್ ಶುರು ಮಾಡಿದ್ಯಾ? ಆರಂಭದಲ್ಲಿ ಅಂತ್ಯ ಆಗೋ ಹಾಗೆ ಶುರು ಮಾಡಿದಾಳೆ. ನಿಮ್ಮಪ್ಪನ್ ಬಾಯಿಂದ ಯಾವಾಗ ತಾನೇ ಒಳ್ಳೆ ಮಾತು ಬಂದಿದೆ ಶೌರ್ಯ? ಅಂಗಡಿಗೆ ಕಳ್ಸಿದ್ರೆ ಅದನ್ನ ತೆಗೆದು ನೋಡು ಇಲ್ಲ ಕಣೋ, ಕಣ್ಣು ಮುಚ್ಕೊಂಡು ತಗೊಂಡಿದ್ದಾರೆ. ನಾಳೆಯಿಂದ ಆರ್ಡರ್ ಮೇಲೆ ಆರ್ಡರ್ಗಳು ಬರುತ್ತೆ. ಫೋನ್ ಬಡ್ಕೋತಾನೆ ಇರತ್ತೆ. ಇಂಥ ಸೀರೆಗಳಿಗೂ ಆರ್ಡರ್ ಬರುತ್ತಾ? ಯಾರು ಎಷ್ಟೇ ಅವಮಾನ ಮಾಡಿದ್ರು ದಮಯಂತಿ ಸೀರೆಗೆ ಗಿರಾಕಿ ಕಡಿಮೆ ಆಗಲ್ಲ. ನೋಡ್ತಾ ಇರಿ, ನಾಳೆ ಎಂತ ಹೆಸರು ಬರುತ್ತೆ ಅಂತ. ಅದೇ ತಾನೇ ನಮ್ ಭಯ. ಕೈಯಲ್ಲಿ ಆಗದೆ ಇರೋರು ಇದಕ್ಕಿಂತ ಇನ್ನೇನ್ ಮಾತಾಡಕ್ಕಾಗತ್ತೆ? ಕೆಸರು ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮುಖಕ್ಕೆ ಹಾರುತ್ತೆ ಅನುಪಮ. ಹಾ, ಅನ್ಕೊಳ್ಳಿ. ಅಮ್ಮ, ಅವ್ರ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ. ಅಂತಿದ್ರೆ ಕೇಳಿಸ್ಕೊಂಡು ಸುಮ್ನೆ ಇರು ಅಂತ್ಯ ಶೌರ್ಯ. ಏನ್ ಮಾಡ್ತೀಯ ನೀನು? ಸುಮ್ನೆ ಇದೀವಿ ಅಂತ ಎಗರಾಡ್ತಿದ್ಯಾ? ಕೋಪ ಜಾಸ್ತಿ ಬರ್ಸ್ಬೇಡ ನನಗೆ. ನನಗಂದವ್ರಿಗೆ ಹೇಳೋಕಾಗ್ದೆ ಹೀಗೆಲ್ಲ ಹೇಳ್ತಿದ್ಯಾಪ್ಪ? ಏನು
ಅಮ್ಮನಿಗೆ ಅವಮಾನ ಆಗೋ ಹೋಗಿ ಮಾತಾಡ್ತಿದ್ಯಾ? ಅಷ್ಟೊಂದು ಧೈರ್ಯ ಬಂತ ನಿನಗೆ? ವ್ಯಾಪಾರ ಮಾಡಕ್ಕಾಗ್ದೆ ಕೆಲ್ಸ ಇಲ್ದೆ ನನ್ನ ಮೇಲೆ ಜಗಳಕ್ ಬಂದಿದ್ದೀರಾ. ನಮ್ಗೆ ಅಂಥ ಕರ್ಮ ಬಂದಿಲ್ಲ ದಮಯಂತಿ. ಮತ್ತೆ ನಿಮ್ದನ್ನ ನೀವು ನೋಡ್ಕೊಳ್ದೆ ನಮ್ ಕಡೆ ಯಾಕೆ ನೋಡ್ತಾ ಇದ್ದೀರಾ? ಪಾರ್ವತಿ, ನಾವು ಶುರು ಮಾಡೋಣ. ನಮ್ಮ ಕೆಲಸಗಾರನ ನಾವ್ಯಾಕೆ ಬಿಟ್ಕೊಡ್ಬೇಕು? ತಡ ಮಾಡಿದ್ರೆ ಇರೋ ಗಿರಾಕಿಗಳು ಹೊರಟೋಗ್ತಾರೆ ಅಂತ ಭಯ ಬಂದಿರ್ಬೇಕು ಕಣೋ. ನಮಗೆ ಅಂತ ಒಂದು ಹೆಸರಿದೆ. ನನ್ಗೆ ನಾಳೆ ಬಂದ್ಬಿಡುತ್ತೆ ಕಂದ. ಪಾರ್ವತಿ, ಸುಮ್ಮನೆ ಇರೋದ್ ಬೇಡ, ನಾಳೆನೇ ಶುರು ಮಾಡೋಣ. ಅಪ್ಪ, ಶುರು ಮಾಡಬೇಕು ಅಂದ್ರೆ ಮಗ್ಗ ಬೇಕು. ನಮ್ಮ ಹತ್ರ ಎಲ್ಲಿದೆ? ಹೊರಗಡೆ ಗೋಡೌನಲ್ಲಿ ಮಗ್ಗ ಇದೆಯಲ್ಲ ಚಿನಿ. ಅದ್ಯಾವತ್ತು ಹಳೇದಾಗೋಗಿದೆ. ಸೀರೆ ನೇಯೋ ಕೆಲ್ಸಕ್ಕೆ ಬರಲ್ಲ. ಅದನ್ನ ಸರಿ ಮಾಡಿಸ್ಬಿಡೋಣ. ಒಂದ್ ವಾರನಾದ್ರೂ ಬೇಕಾಗತ್ತಮ್ಮ. ಸರಿ ಹೋಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಮತ್ತೆ ಕಷ್ಟ ಅಲ್ವಾ ಕಂದ? ಬೇರೆ ಯಾವ್ದಾದ್ರೂ ದಾರಿ ಇದೆಯಾ ಅಂತ ನೋಡ್ಕೊಂಡ್ರೆ ಒಳ್ಳೇದೇನೋ. ಅಮ್ಮ, ನಾವು ಬಂದ ದಾರಿಲೇ ಹೋಗೋಣ. ಆ ದಾರಿ ಮುಚ್ಚ ಹೋದ್ಮೇಲೆ ಇನ್ನೆಲ್ಲಿಗೆ ಹೋಗ್ತೀರಾ? ಹೋಗ್ಲಿ, ನೀನು ನನ್ ಕಡೆ ಬಂದ್ಬಿಡು. ನಾನ್ ಕೆಳಗಡೆ ಕೆಲ್ಸ ಮಾಡೋರ್ ಜೊತೆ ಸೇರಿಸ್ಕೋತೀನಿ. ಏನಂದೆ ನೀನು? ಮೂಳೆ ಇಲ್ದಿರೋ ನಾಲ್ಗೆ ಅಂತ ಬೇಕಾಬಿಟ್ಟಿ ಮಾತಾಡ್ತಾ ಇದೀಯಾ? ಅವಕಾಶ ಕೊಡ್ತಾ ಇದೀನಪ್ಪ. ಅಗತ್ಯ ಇದೆ ಅಂತ ಹಾಳಾಗಿರೋ ಮಗ್ಗ ಕೆಲ್ಸ ಮಾಡಲ್ಲ ಅಲ್ವಾ? ಅಮ್ಮ, ನಾಳೆಯಿಂದನೇ ಸೀರೆ ನೇಯೋಕ್ ಶುರು ಮಾಡೋಣ. ಹೇಗನುಪಮ? ನಾನಿದ್ದೀನಲ್ಲಮ್ಮ, ನಾನ್ ನೋಡ್ಕೋತೀನಿ. ಅದು ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಅನುಪಮ. ಸುಲಭ ಹೌದೋ ಅಲ್ವೋ ಅನ್ನೋದನ್ನ ನಾಳೆ ನೋಡುದಮಿ ನೀನು. ಅಮ್ಮ, ಕಲ್ಯಾಣಿ, ನೀನ್ ಯಾಕಮ್ಮ ಬಂದೆ ಇಲ್ಲಿಗೆ? ಹೋಗು ನೀನು. ಹೋಗ್ತೀನಿ, ಆದ್ರೆ ಆ ಹಾಳಾಗಿರೋ ಮಗ್ಗದಲ್ಲಿ ಕತ್ಲೆಲಿ ಸೀರೆ ಹೇಗ್ ನೇಯ್ತ್ಯಾ ಅಮ್ಮ? ಯಾಕಿಷ್ಟು ಕಷ್ಟ ಪಡ್ತಿದ್ಯಾ? ಇದು ಶಿವ ಪಾರ್ವತಿಯಮ್ಮನವರ ಮರ್ಯಾದೆ ಪ್ರಶ್ನೆ ಕಲ್ಯಾಣಿ. ಈಗಿರೋ ಪರಿಸ್ಥಿತಿಲಿ ಹೊಸ ಮಗ್ಗ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಕಲ್ಯಾಣಿ. ಇರೋದ್ರಲ್ಲೇ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು. ನಿನಗ್ ಹೆಲ್ಪ್ ಮಾಡೋಣ ಅಂದ್ರೆ ಅಲ್ಲಿ ಬರ್ದಿರೋಂತ ಪರಿಸ್ಥಿತಿ. ಪರವಾಗಿಲ್ಲ ಕಲ್ಯಾಣಿ, ನೀನ್ ಹೋಗು. ನಿನಗ್ ಬರತ್ತಾ ಅಮ್ಮ? ಪ್ರಯತ್ನ ಪಡ್ತೀನಿ, ಆಗತ್ತೆ ಅನ್ನೋ ನಂಬಿಕೆ ಇದೆ. ಒಂದ್ ನಿಮಿಷ ಅಮ್ಮ, ನಾನ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ. ಡೆಫಿನೆಟ್ ಆಗಿರತ್ತೆ. ನಿನ್ಗೂ ಕೆಲ್ಸ ಈಸಿ ಆಗತ್ತೆ.
ಇದೆಯಾ? ಹೇಗೆ ಅಂತ ಹೇಳ್ತೀನಿ. ಕಲ್ಯಾಣಿ, ನೀನ್ ಹೋಗು. ಶೌರ್ಯ ಏನಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ. ಇನ್ ಸ್ವಲ್ಪನೇ ಇರೋದಮ್ಮ, ಏನಾಗಲ್ಲ ಬಿಡು. ನಾನು ಹೇಳ್ಬಿಟ್ಟೆ ಹೋಗ್ತೀನಿ. ನೀವು ಹುಡುಕ್ತಾನೆ ಇರಿ, ಅವ್ರನ್ನ ಬಿಡ್ಲೇಬೇಡಿ. ಹಲೋ ಹಲೋ. ಓಕೆ ಬಾಯ್. ಹಲೋ, ಕೇಳಿಸ್ತಿಲ್ವಾ? ಹಲೋ, ಏನ್ ಮಾಡ್ತಿದ್ಯಾ? ಫ್ರೆಂಡ್ಗೆ ಕಾಲ್ ಮಾಡ್ತಿದ್ದೆ ಆಫೀಸರ್. ಹೌದಾ? ಫೋನ್ ಕೊಡಿಲಿ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಆಫೀಸರ್. ನಿನ್ ಫೋನಿಂದ ನಾನ್ ಕಾಲ್ ಮಾಡೋದಕ್ಕಲ್ಲ, ಯಾರಿಗೆ ಕಾಲ್ ಮಾಡಿದ್ಯಾ ಅಂತ ನೋಡ್ತೀನಿ. ಕೊಡಿಲಿ, ಕೊಡು. ಕಾಲ್ ಮಾಡಿದ್ದೀನಿ ಅಂದೆ. ಅಯ್ಯೋ, ಕಾಲೇ ಮಾಡಿಲ್ವಾ? ನಾನೇನೋ ನೆಟ್ವರ್ಕ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಝಾನ್ಸಿ ಅಂತ ಇರುತ್ತೆ, ಡಯಲ್ ಮಾಡ್ಕೊಡಿ, ಮಾತಾಡ್ತೀನಿ ಆಫೀಸರ್. ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ಹೇಳ್ತೀಯಾ? ಆಫೀಸರ್, ಮಾತಾಡಿದ್ ಸಾಕು, ಒಳಗ್ ಹೋಗು. ಹಲೋ. ಹೋಗು. ಅನುಪಮ, ಅನುಪಮ, ತುಂಬಾ ಕಷ್ಟಪಡ್ತಿದ್ಯಾ? ನಾನು ಹುಟ್ಟದಾಗ ತಗೊಂಡಿದ್ದು ಮಗ್ಗ ಅದು. ಹಾಳಾಗಿ 10 ವರ್ಷ ಆಯ್ತು. ನೀನು ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಹಾಕಿದ್ರು ಅದು ಸರಿ ಹೋಗಲ್ಲ. ಅದ್ರಲ್ಲಿ ಸೀರೆನ ನೆಯ್ಯಕ್ಕಾಗಲ್ಲ ಅನುಪಮ. ನನ್ನ ಸೀರೆಗಳು ಮಾರ್ಕೆಟ್ಗೆ ಹೊರಟೋಗಿದ್ದಾವೆ. ನನ್ನನ್ ತಡಿಯಕ್ಕಾಗಲ್ಲ, ನೀವ್ ನೆಯ್ಯಕ್ಕೂ ಆಗಲ್ಲ. ಓ, ಮಾತಾಡಲ್ವಾ? ನಾಳೆ ನೋಡು ಅಂದಿದ್ದಲ್ಲ. ನೋಡ್ತೀನಿ ಅನುಪಮ, ಆಗ ನೀನು ಮಾತಾಡ್ಲೇಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ.